ಎನ್ನಯ ಸಮಾನರ್ಯಾರು ಧರೆಯೊಳಗ್ಯಾರಿ ಹರೈ. ಅರೆ ಎನ್ನಯ ಸಮಾನರ್ಯಾರು ಧರೆಯೊಳಗ್ಯಾರಿ ಹರೈ. ಸುರಪತಿಯಂತೆ ಸೌಭಾಗ್ಯದಿಂದ ಸುಖದಿಂದ ಬಾಳುವರೈ. ಅರೆ ಅಹರೆ ಅರೆ ಎನ್ನಯ ಸಮಾನರ್ಯಾರು ಧರೆಯೊಳಗ್ಯಾರಿ ಹರೈ. ಸುರಪತಿಯಂತೆ ಸೌಭಾಗ್ಯದಿಂದ ಸುಖದಿಂದ ಬಾಳುವರೈ. ರಾಜಾದಿರಾಜ ತೇಜಾದಿ ತೇಜ ಅಜರರಿಗೆ ಸಮರೇ. ರಾಜಾದಿರಾಜ ತೇಜಾದಿ ತೇಜ ಅಜಾರರಿಗೆ ಸಮರೇ. ಸುರಪತಿಯಂತೆ ಸೌಭಾಗ್ಯದಿಂದ ಸುಖದಿಂದ ಬಾಳುವರೇ. ಅರೆ ಅರೆ ಎನ್ನಯ ಸಮಾನರ್ಯಾರು ಧರೆಯೊಳಗ್ಯಾರಿ ಹರೈ. ಸುರಪತಿಯಂತೆ ಸೌಭಾಗ್ಯದಿಂದ ಸುಖದಿಂದ ಬಾಳುವರೈ. ಪ್ರಾಣ ಹಿಂಸೆ ಮಾಡೋರಲ್ಲಿ ನನಗೆ ಸರಿ ಸಮಾನರ್ಯಾರು ಇಲ್ಲ. ಈ ಧರೆಯಲ್ಲಿ ನಾನು ನೋಡಿಯೇ ಇಲ್ಲ. ಆ ಯಮನೋ ಸಹ ನನಗೆ ಸರಿಸಾಟಿ ಆಗಲಾರ. ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನು ಸಂಹಾರ ಮಾಡಿದಾಗಿಂದಲೂ ಈ ದಂಡಕಾರಣ್ಯಕ್ಕೆ ನಾನೇ ಅಧಿಪತಿಯಾಗಿ ಮೆರೆಯುತ್ತಿರುವೆನು. ಅಲ್ಲದೆ ನನ್ನ ಮಗನಾದ ಶಂಭುಕನು ಯಾರಿಂದಲೂ ಮರಣ ಬರದ ಹಾಗೆ ಆ ಬ್ರಹ್ಮನ ಕುರಿತು ತಪಸ್ಸು ಮಾಡುತ್ತಿರುವನು. ಅವನ ತಪಸ್ಸು ಇಂದಿಗೆ ಪೂರ್ತಿಯಾಯಿತು. ಅವನು ಹೇಳುವುದರೊಳಗಾಗಿ ಅವನಿಗೆ ಬೇಕಾದಷ್ಟು ನರಮಾಂಸ ಮಾಧ್ಯಮನ್ನ ಸಿದ್ಧಪಡಿಸುವೆನು. ಇಂದು ನಾನು ಪೊಂದುವೆನು ಆನಂದವ. ಇಂದು ನಾನು ಪೊಂದುವೆನು ಆನಂದವ. ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಪೊಂದುವೆನು ಆನಂದವ. ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಪೊಂದುವೆನು ಆನಂದವ. ನರ ಕಂಡ ಗುಡ್ಡೆಗಳ ಹುರಿದು ಸೊಂಡಿಗೆಯ ಮಾಡಿ. ನರ ಕಂಡ ಗುಡ್ಡೆಗಳ ಹುರಿದು ಸೊಂಡಿಗೆಯ ಮಾಡಿ. ಕಳ್ಳ ಕಿತ್ತು ಸೊಂಡಿಗೆಯ ಪಾಯಸ ಮಾಡಿ ಕುಡಿಯುವೆ. ಕಳ್ಳ ಕಿತ್ತು ಸೊಂಡಿಗೆಯ ಪಾಯಸ ಮಾಡಿ ಕುಡಿಯುವೆ. ಇಂದು ನಾನು ಪೊಂದುವೆನು ಆನಂದವ. ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಪೊಂದುವೆನು ಆನಂದವ. ನರ ಕಣ್ಣ ಗುಡ್ಡೆಗಳ ಹುರಿದು ಸೊಂಡಿಗೆಯ ಮಾಡಿ. ನರ ಕಣ್ಣ ಗುಡ್ಡೆಗಳ ಹುರಿದು ಸೊಂಡಿಗೆಯ ಮಾಡಿ. ಕಳ್ಳ ಕಿತ್ತು ಸೊಂಡಿಗೆಯ ಪಾಯಸ ಮಾಡಿ ಕುಡಿಯುವೆ. ಇಂದು ನಾನು ಪೊಂದುವೆನು ಆನಂದವ. ಈಗಲೇ ನನ್ನ ಮಗನಾದ ಶಂಭುಕನು ಘೋರ ತಪಸ್ಸನ್ನು ಮಾಡುತ್ತಿರುವನು. ಅವನನ್ನು ಈಗಲೇ ಹುಡುಕಿಕೊಂಡು ಬರುವೆನು. ಮಗನೇ ಶಂಭುಕಾಸುರ ಕಂದ ಶಂಭುಕ. ಮಗನೇ, ಇರುವ ಒಬ್ಬ ಮಗನನ್ನು ಕಳೆದುಕೊಂಡನಲ್ಲ.
ಶಂಭುಕಾಸುರ, ಅಯ್ಯೋ ಇರುವ ಒಬ್ಬ ಮಗನನ್ನು ಕಳೆದುಕೊಂಡನಲ್ಲ. ಅಯ್ಯೋ ನಿನ್ನ ಕೊಂದ ಪಾಪಿಗಳು ಯಾರು? ಅವರು ಈಗ ನನ್ನ ಕೈಗೆ ಸಿಕ್ಕಿದರೆ ಹಾಗೆ ಗಸಗಸನೆ ಅಗೆದು ನುಂಗು ಬಿಡುವೆನು. ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಎಲ್ಲಿಯೂ ನರಮನುಷ್ಯರ ವಾಸನೆ ಬರುತ್ತಿರುವುದಲ್ಲ. ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಅದೋ ಅದೋ ನನ್ನ ಮಗನನ್ನು ಕೊಂದ ಪಾಪಿಗಳು. ಅವರನ್ನು ಹಿಡಿದು ಹಾಗೆ ಜೀವ ಸಹಿತ ನುಂಗು ಬಿಡುವೇನು. ಆಹಾ, ಇದೇನಿದು? ಇವರನ್ನು ನೋಡಿದರೆ ನನ್ನ ಕೋಪವೆಲ್ಲವೂ ಶಾಂತವಾಗಿ ಏನೋ ಒಂದು ರೀತಿಯ ಮೋಹಭ್ರಾಂತಿ ಉಂಟಾಗುತ್ತಿರುವುದಲ್ಲ. ಅವರ ಪಕ್ಕದಲ್ಲಿ ಓರ್ವ ಸುಂದರಿಯು ಕುಳಿತಿರುವಳು. ಓಹೋ, ಅವರು ಅವನ ಪತ್ನಿ ಆಗಿರಬಹುದು. ನಾನು ಈ ರೂಪಿನಿಂದ ಹೋದರೆ ಅವರು ನನ್ನನ್ನು ವರಿಸುವರು ಅಥವಾ ವರಸೆ ಹಾಕುವರು. ಆದ್ದರಿಂದ ಕೂಡಲೇ ನನ್ನ ಕಾಮರೂಪ ಶಕ್ತಿಯಿಂದ ಓರ್ವ ಸುಂದರ ಸ್ತ್ರೀ ರೂಪವನ್ನು ಧರಿಸಿ ಇವರನ್ನು ಮೋಹಿಸದೆ ಬಿಡುವುದೇ ಇಲ್ಲ. ನಾನೀತ ನಾನೀಗಲೇ ವರಿಸುವೆ, ನಾನೀತ ನಾನೀಗಲೇ. ನಾನೀತ ಮಂಚದ ಮೇಲೆ ಪಲ್ಲವಗಳನ್ನು ಆಸೆ, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನು ಆಸೆ, ಪಲ್ಲವಗಳನ್ನು ಇವರನ್ನು ನಾನೀತ ನಾನೀಗಲೇ, ನಾನೀತ ನಾನೀಗಲೇ. ಮರಳು ಕಂಡು ಕೊಂಡು ಬಲ್ಲ ನಾನೀತ ನಾನೀಗಲೇ ಆಗಲೇ. ಅಬ್ಬಬ್ಬಾ, ಈ ಸುರಸುಂದರಾಂಗ ನನ್ನನ್ನು ಹೇಗೆ ಉರಿಸುವುದಿಲ್ಲ ನಾನು ನೋಡ್ತೇನೆ. ನಾನೆಲ್ಲವೇ ಮೂರ್ಲೋಕಿ ಸುಂದರಿ. ಸುಂದರಿ ಎಲ್ಲವೇ ಜಗದೊಳಗೆ ಜಗದೊಳಗೆ
ಆಹಾ, ಈ ಸುರಸುಂದರಾಂಗ ನನ್ನನ್ನು ಹೇಗೆ ಒರೆಸುವುದಿಲ್ಲೋ ನಾನು ನೋಡ್ತೀನಿ. ಹಬ್ಬಬ್ಬಾ, ಆಹಾ, ಎಷ್ಟೊಂದು ಸುರಸುಂದರಾಂಗನು ಇವನು. ನನ್ನ ಮಗ ಶಂಭುಕನೋ ಸಾಯಿಲ್, ಆತನ ಸತ್ತರೇನಾಯ್ತು. ಈ ಸುರಸುಂದರಾಂಗನೇನಾದ್ರೂ ಒರೆಸಿದ್ದೆ ಆದ್ರೆ ಒಂದೇ ಬಾರಿ 12 ಮಕ್ಕಳನ್ನು ಹರಿದು ಬಿಡಬಹುದು. ಆಹಾ, ಪ್ರಿಯಾ, ಓ ಪ್ರಿಯಾ. ಎಲೈ ಸುಂದರಿ, ನೀನು ಯಾರು? ಪ್ರಿಯಾ, ನಾನಾರೆ? ನಾನು ಲಂಕಾಧಿಪತಿಯಾದ ರಾವಣೇಶ್ವರ ಸಹೋದರಿಯು. ನನ್ನ ಹೆಸರು ಶೂರ್ಪಣಖಾ ಎಂದು ಕರೆಯುವುದು. ನೀವಾರು? ನೀವಿಲ್ಲಿಗೆ ಬರಲು ಕಾರಣವಾದರೆ ಏನು ಪ್ರಿಯಾ? ಅಮ್ಮ, ಪಿತೃಭಾಗ್ಯ ಪರಿಪಾಲನಾರ್ಥವಾಗಿ ಪತ್ನಿಯೊಡನೆ ನಾನು ವನವಾಸಕ್ಕೆ ಬಂದಿರುವನಮ್ಮ. ಆಹಾ, ಹಾಗಿದ್ದರೆ ಏನು ಪ್ರಿಯಾ, ಹೋಗಲಿ, ನೀನು ನನ್ನನ್ನು ಒರೆಸಬಾರದೆ? ನೀನ್ಯಾರು ಪೇಳಲೆ ಮಾನೋನೆ ಮನೆಯಲೆ, ಪ್ರಿಯಾ, ನೀನ್ಯಾರು ಪೇಳಲೆ ಮಾನೋನೆ ಮನೆಯಲೆ, ಸಣ್ಣ ತಾಂಗೆ ಸಲ್ಲದಿರೋ ದೂರ ನೀನು ಹೋಗಲೆ, ಸಣ್ಣ ತಾಂಗೆ ಸಲ್ಲದಿರೋ ದೂರ ನೀನು ಹೋಗಲೆ. ಏಕಪತ್ನಿ ರಥಸ್ಥಾನ ಏಕೆ ನನ್ನ ಕಾಡುಲೆ, ಪ್ರಿಯಾ, ಏಕಪತ್ನಿ ರಥಸ್ಥಾನ ಏಕೆ ನನ್ನ ಕಾಡುಲೆ, ಸಲ್ಲ ತಾಂಗೆ ಸಲ್ಲದಿರು ದೂರ ನೀನು ಹೋಗಲೆ, ಸಲ್ಲ ತಾಂಗೆ ಸಲ್ಲದಿರೋ ದೂರ ನೀನು ಹೋಗಲೆ. ನೀನ್ಯಾರು ಕೇಳಲೆ ಮಾನದೆ ಮನೆಯಲೆ, ಸಲ್ಲ ತಾಂಗೆ ಸಲ್ಲದಿರೋ ದೂರ ನೀನು ಹೋಗಲೆ. ಯಾರು ಯಾರು ನೀನು? ಸೌಭಾಂಗಿನಿಯೋ, ದೇವತೆಯೋ, ಅಪ್ಸರೆಯೋ? ಅಯ್ಯಯ್ಯೋ, ಅವರೆಲ್ಲ ನಮ್ಮ ಮನೆಯ ದಾಸಿಯರು. ಹಾಗಿದ್ದರೆ ನೀನು ಗಂಧರ್ವ ಕನ್ಯೆ ಇರಬಹುದು. ಅವರು ನಮ್ಮ ರಾಜ್ಯದ ನರ್ತಕಿಯರು. ಹಾಗಿದ್ದರೆ ನೀನು ದೇವತೆ ಇರಬೇಕು. ಆಗಲ್ಲ, ನಾನು ಲಂಕಾಧಿಪತಿಯಾದ ರಾವಣೇಶ್ವರ ಸಹೋದರಿಯು. ನನ್ನ ಹೆಸರು ಶೂರ್ಪಣಖಾ ಎಂದು ಕರೆಯುವರು ಪ್ರಿಯಾ. ಬಹಳ ಚತುರತೆಯಿಂದ ಮಾತನಾಡುವೆ ಆ ಶೂರ್ಪಣಖ. ಪ್ರಿಯಾ, ಅದಿರಲಿ, ಈ ರೀತಿ ಕಾಡಿನಲ್ಲಿ ಸಂಚರಿಸಲು ಕಾರಣವೇನು? ನೀವೇ ಕಾರಣ ಪ್ರಿಯಾ. ಅದು ಹೇಗೆ ಸಾಧ್ಯವಮ್ಮ? ಅದು ಹೇಗೆ ಎಂದರೆ, ನಿನ್ನನ್ನು ಮೋಹಿಸಿ ಬಂದಿರುವೆನು. ನನ್ನನ್ನು ವಿವಾಹವಾಗು ಪ್ರಿಯಾ. ನಾನು ಪರಸ್ತ್ರೀಯನ್ನು ಖಂಡಿಸಿ ಸಹ ನೋಡುವುದಿಲ್ಲವಮ್ಮ. ನೋಡುವುದಿಲ್ಲವೇ? ಹಾಗೆಂದರೆ ಹೇಗೆ? ಒಲಿದು ಬಂದ ಸ್ತ್ರೀಯನ್ನು ಈ ರೀತಿ ತಿರಸ್ಕರಿಸಬಹುದೇ? ಪ್ರಿಯಾ, ನನ್ನನ್ನು ವಿವಾಹವಾಗು ಪ್ರಿಯಾ. ನಾನು ಏಕವತಿ ರಥಸ್ಥರು, ಬೇರೆ ಸ್ತ್ರೀಯರು ಪರಸ್ತ್ರೀಯರನ್ನು ಖಂಡಿಸಿ ಸಹ ನೋಡುವುದಿಲ್ಲವಮ್ಮ. ಆಹಾಹಾಹಾ, ನೀನು ಏಕಪತ್ನಿ ರಥಸ್ಥನಾದ್ರೆ ಏನಾಯಿತು? ಅವಳನ್ನು ತ್ಯಜಿಸು, ನನ್ನನ್ನು ಒರೆಸು, ಆಗಲೂ ನೀನು ಏಕಪತ್ನಿ ರಥಸ್ಥನಾಗುವಿಯಲ್ಲ. ನೋಡಿದ್ಯಾ ಸೀತಾ, ಎಷ್ಟು ಚೆನ್ನಾಗಿ ಕೇಳುವಳು. ಸ್ವಾಮಿ, ಅವಳೇನು ಕೇಳುತ್ತಿರುವಳು, ಅದೇನೆಂದು ಕೇಳಿ ಅದನ್ನು ನೆರವೇರಿಸಬಾರದೆ ಸ್ವಾಮಿ? ಸುಮ್ಮನೆ ಸೀತಾ. ಪ್ರಿಯಾ, ಬಾ ಪ್ರಿಯಾ, ನನ್ನನ್ನು ಒರೆಸು. ಮನುಜಳು ನೀನು, ಮನುಜರು ನಾವು, ಮನುಜಳು ನೀನು, ಮನುಜರು ನಾವು, ಮನಸಿದ ನಾಟ್ಯಕ್ಕೆ ಮನವಿರಬಹುದು, ಮನಸಿದ ನಾಟ್ಯಕ್ಕೆ ಮನವಿರಬಹುದು, ನ್ಯಾಯವೇ ನಿನಗಿದೋ ದೇಯವಲ್ಲವೇ, ನ್ಯಾಯವೇ ನಿನಗಿದೋ ದೇಯವಲ್ಲವೇ, ಮನುಜಳು ನೀನು. ಪ್ರಿಯಾ, ಮನಸೋತು ಬಂದಿರುವೆನು. ದೊಡ್ಡ ಮನಸ್ಸು ಮಾಡಿ ನನ್ನನ್ನು ವಿವಾಹವಾಗಬಾರದೆ? ಹಾಗಿದ್ದರೆ ಒಂದು ಕೆಲಸ ಮಾಡು. ಏನು ಮಾಡಲಿ? ಆ ಪಾರ್ಶ್ವದಲ್ಲೇ ನನ್ನ ತಮ್ಮನಿರುವನು, ಅಲ್ಲಿಗೆ ಹೋದರೆ ನಿನ್ನ ಕಾರ್ಯವು ಪೂರ್ತಿಯಾಗುವುದು. ಪ್ರಿಯಾ, ಆ ಪಾರ್ಶ್ವದಲ್ಲಿ ನಿನ್ನ ಸಹೋದರ ನಿನಗಿಂತಲೂ ಸುರಸುಂದರಾಂಗನೇ? ಸುಂದರಾಂಗನಮ್ಮ. ಆತನ ಹೆಸರೇನು ಪ್ರಿಯಾ? ಆತನ ಹೆಸರು ಲಕ್ಷ್ಮಣ. ಆಹಾ, ಅಲ್ಲಿಗೆ ಹೋದರೆ ಒರೆಸುವನೋ ಇಲ್ಲವೋ ತಿಳಿಯನಲ್ಲ. ಖಂಡಿತವಾಗಿ ಒರೆಸುವನಮ್ಮ. ಆಗಲಿ ಪ್ರಿಯಾ, ಹೋಗುತ್ತೇನೆ. ಆತನ ಒರೆಸದಿದ್ದರೆ ಇಲ್ಲಿಗೆ ಬರುವೆನು ಪ್ರಿಯಾ. ಬರಲೇ? ಮತ್ತೆ ನೋಡೋಣ, ನಡೆ. ಎಲ್ಲೆಲ್ಲೂ ನನ್ನ ಕಣ್ಣಲ್ಲಿ ಎಲ್ಲೆಲ್ಲೂ ನನ್ನ ಕಣ್ಣಲ್ಲಿ ಎಲ್ಲೆಲ್ಲೂ ನನ್ನ ಕಣ್ಣಲ್ಲಿ ಆಹಾ,
ಹಿಂದೆಯಿಂದಲೇ ಇಷ್ಟು ಸುಂದರವಾಗಿರುವನಲ್ಲ, ಮುಂದೆ ನೋಡಿದ್ರೆ ಇನ್ನಿಷ್ಟು ಸುಂದರವಾಗಿರುವನೋ ಏನು? ಇನ್ನೆಲ್ಲರನ್ನು ಮುಂದೆ ಬಿಡುತ್ತೇನೆಯೇ, ಮುಂದೆ ನೋಡುತ್ತಿರುತ್ತೇನೆ. ಅಬ್ಬಬ್ಬಾ, ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮಾರನು ಮನೋಜ್ಞ, ಮಾರನು ಮನೋಜ್ಞ ತೀರನು ನಕಾರೆ, ಚಂದದ ಆಕಾರ, ಎಲ್ಲವೋ ಸುಂದರಿ, ಆಹಾ, ನೀನು ಯಾರು? ಈ ರೀತಿಯಾಗಿ ಈ ದುರ್ಗಮಯವಾದ ಕಾಡಿನಲ್ಲಿ ಒಂಟಿಯಾಗಿ ಕಾರಣವೇನು? ಶಾಂತನಾಗು ಪ್ರಿಯ. ಕಾಮನ ಬಿಳಿಯಂತಹ ಹುಬ್ಬು, ಜಿಂಕೆಯಂತಹ ಕಣ್ಣು, ಹಾಗೆ ಸ್ವಲ್ಪ ಕೆಳಗೆ ಬಂದ್ರೆ ಸಂಪಿಗೆಯಂತಹ ನಾಸಿಕ. ಛೀ, ಕಮ್ಮು ಕಡೆ. ಆಹಾ, ಹಾಗೆ ಸ್ವಲ್ಪ ಕೆಳಗೆ ಬಂದರೆ ತೊಂಡೆ ಹಣ್ಣಿನಂತಹ ತುಟಿ. ಛೀ, ಹಾಗೆ ಸುಮ್ಮನಿರು. ಸ್ವಲ್ಪ ಕೆಳಗೆ ಬಂದರೆ ಒಣಗಿ ಹೋಗಿರುವ ಎದೆಯು, ಹಾಗೆ ಸ್ವಲ್ಪ ಕೆಳಗೆ ಬಂದರೆ ಒಣಗಿ ಹೋಗಿರುವ ಹೊಟ್ಟೆಯು, ಹಾಗೆ ಸ್ವಲ್ಪ ಕೆಳಗೆ ಬಂದರೆ ಪಾದ. ಛೀ, ಅನ್ಯಾಯವಾಗಿ ಸಾಯಬೇಡ, ಸುಮ್ಮನಿರು. ಹಾಗೆಂದ್ರೆ ಹೇಗೆ ಪ್ರಿಯ? ನಾನು ರಾವಣೇಶ್ವರ ಸಹೋದರಿಯು. ನನ್ನ ಹೆಸರು ಸೂರ್ಪನಖ ಎಂದು ಕರೆಯುವರು. ಆ ಪಾರ್ಶ್ವದಲ್ಲಿ ನಿಮ್ಮ ಅಣ್ಣನಿರುವನು, ಆತನೇ ಹೇಳಿ ಕಳಿಸಿರುವನು. ಅಲ್ಲಿಗೆ ಹೋಗು, ನನ್ನ ಸಹೋದರನ ಬಳಿ ಹೋದರೆ ಎಲ್ಲವೂ ಸಾರ್ಥಕವಾಗುವುದು ನಿನ್ನ ಜೀವನ ಎಂದು. ಪ್ರಿಯ, ನನ್ನನ್ನು ವರಿಸು. ಛೀ, ಕಮ್ಮು ಕಡೆ. ಕಳೆದಿರಲಿದ್ದಾರಲೇ ಕಾಡುತ್ತಲೆನ್ನ ಸರಿಯಾದ ಬರುತ್ತಿದೆ, ಕಳೆದಿರಲಿದ್ದಾರಲೇ. ಏನಾಯಿತು? ಕಡುದುರಲಿದ್ದಾರಲೇ ಕಾಡುತ್ತಲೆನ್ನ ಸರಿಯಾದ ಬರುತ್ತಿದೆ, ಕಳೆದಿರಲಿದ್ದಾರಲೇ. ಪ್ರಿಯ, ಪರಮ ಪುರುಷರೆಂದರಿಯದ ಮರದಲ್ಲಿ ಬರಿ ಬರೆದವರು ಅಲ್ಲ, ನನ್ನ ಮಾತನಾಡು ಕೇಳು. ಪರಮ ಪುರುಷರೆಂದರಿಯದ ಮರದಲ್ಲಿ ಪರಿಪಿರದಿರದರು ದುರಾತ್ಮಳೆ ಕಠೋರಳೆ ಕಿರಾಕಳೆ, ದುರಾತ್ಮಳೆ ಕಠೋರಳೆ ಕಿರಾಕಳೆ ಬೇರೆ ಮೀರಿ ಮಾತನಾಡುತ್ತಿದೆ, ಕಡುದುರಳೆ ನಿಂತಾರಲೆ ಕಡುತ್ತಲೆನ್ನ ಸರಿಯಾದ ಬರುತ್ತಿದೆ, ಕಡುದುರಳೆ ನಿಂತಾರಲೆ, ಕಡುದುರಳೆ ನಿಂತಾರಲೆ, ಕಡುದುರಳೆ ನಿಂತಾರಲೆ. ಅಬ್ಬಬ್ಬಾ, ಹಾಗೆಂದರೆ ಹೇಗೆ? ನಿಮ್ಮ ಅಣ್ಣನೇ ಹೇಳಿ ಕಳಿಸಿರುವನು ನಿನ್ನನ್ನು ವಿವಾಹವಾಗವೆಂದು. ಬಾ, ನಾವಿರುವರು ವಿವಾಹವಾಗೋಣ. ಛೀ, ಕಾಮುಗಳೇ, ಅನ್ಯಾಯವಾಗಿ ಸಾಯಬೇಡ, ಬಂದ ದಾರಿಯನ್ನೇ ಹಿಡಿದು ಹೊರಟು ಹೋಗು. ಹಾಗೆಂದರೆ ಹೇಗೆ? ನಿನ್ನನ್ನು ತೊರೆದು ಹೋಗುವ ಸ್ಥಿತಿಯಲ್ಲಿ ಇಲ್ಲ ನಾನು. ಬಾ ಪ್ರಿಯ, ನನ್ನನ್ನು ವರಿಸು. ನಾನು ಅದಕ್ಕಾಗಿ ಛೀ, ನೀನು ಇದಕ್ಕಾಗಿ ಬಂದವಳು? ನಾನು ಆ ರಾಮನಿಗೆ ದಾಸನು. ದಾಸನಿಗೆ ಪತ್ನಿಯಾಗುವುದರಲ್ಲಿ ನಿನಗೆ ಯಾವ ಸುಖವಿರುವುದು? ಅಯ್ಯೋ, ನೀವು ನೀನು ಹೇಗಾದರೂ ಮಾಡಿ ಆತನನ್ನೇ ವರಿಸು. ಹಾಗೆಂದರೆ ಹೇಗೆ? ಆತನು ಆಗ ನೀನು ಸಹ ನನಗೆ ಅತ್ತಿಗೆ ಆಗುವೆ, ನಾನು ಸಹ ನಿಮ್ಮ ಸೇವೆಯಲ್ಲೇ ಇರುವೆನು. ಸುರಸುಂದರಾಂಗ, ಯಾವ ರೀತಿ ಛೀ, ಮಾತನಾಡುತ್ತೀರಿ? ಕಾಮುಗಳೇ, ಅನ್ಯಾಯವಾಗಿ ಸಾಯಬೇಡ, ಹೊರಟು ಹೋಗು. ಆತನ ಏಕಪತ್ನಿ ವ್ರತಸ್ಥನಂತೆ, ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲವಂತೆ. ಅದಕ್ಕಾಗಿಯೇ ನಿನ್ನ ಬಳಿ ಕಳಿಸಿರುವುದು. ನಾನು ಅಣ್ಣನ ಅರ್ಧಾಧಾರಕ. ಪ್ರಿಯ, ಓ ಪ್ರಿಯ, ಬಂದೆನು ಪ್ರಿಯ. ಮತ್ತೇತಕ್ಕಾಗಿ ಬಂದೆ? ಮತ್ತಿನ್ನೇನು ಪ್ರಿಯ? ಆತನು ಕೋಪಿಷ್ಟನೋ ಗರ್ವಿಷ್ಠನೋ ಒಂದು ತಿಳಿಯಂತಾಗಿರುವುದು. ಪ್ರಿಯ, ಒಟ್ಟಿನಲ್ಲಿ ನೀನೇ ಚೆನ್ನಾಗಿರುವೆ. ನೀನೇ ನನ್ನ ವಿವಾಹವಾಗಬಾರದೆ? ಪ್ರಿಯ, ಆತನು ನಿನ್ನ ಆಜ್ಞಾಧಾರಕನಂತೆ, ನಿನ್ನ ಆಜ್ಞೆ ಇಲ್ಲದೆ ಏನನ್ನೂ ಮಾಡುವುದಿಲ್ಲಂತೆ. ಹೌದಾ ಪ್ರಿಯ? ಈಗ ಅವನ ಆಂತರ್ಯವು ತಿಳಿಯಿತು. ನನ್ನ ಆಜ್ಞೆ ಇಲ್ಲದೆ ಅವನು ಯಾವ ಕೆಲಸವನ್ನು ಸಹ ಮಾಡುವುದಿಲ್ಲ. ಪಾಪ, ಆತನಿಗೆ ಮಾತ್ರ ಕಟ್ಟುಪಾಡುಗಳು, ನಿಮಗೇನು ಇಲ್ಲವೋ? ಹೋಗಲಿ ಬಿಡಿ. ಯಾವುದೋ ಕುರುವಂತೆ ಅದನ್ನು ಕೊಡು, ನಾನು ತೆಗೆದುಕೊಂಡು ಹೋಗಿ ವಿವಾಹವಾಗುವೆನು. ಅದು ಕೈಯಲ್ಲಿ ಕೊಡುವುದಲ್ಲಮ್ಮ, ಮತ್ತೆ ಅದು ಸೆರಗಿನಲ್ಲಿ ಆಗುವುದಲ್ಲಮ್ಮ, ಅದು ಬೆನ್ನಿನ ಮೇಲೆ ಬರೆಯುವೆನು. ಬಾ. ಬೆನ್ನಿನ ಮೇಲೆ ಏಕೆ ಬರೆಯಬೇಕು? ಇಲ್ಲಿ ಬರೆಯಬಾರದೆ? ಅಲ್ಲಿ ಬರೆಯಬಾರದಮ್ಮ. ಏಕೆ? ಗುಪ್ತವಾದ ವಿಚಾರವೇ? ಹೌದಮ್ಮ, ಗುಪ್ತವಾದ ವಿಚಾರ. ಬರೆಯುತ್ತೀಯ, ಚೆನ್ನಾಗಿ ಬರೀ ಪ್ರಿಯ. ಬರೆಯುವೆನಮ್ಮ. ಆತನು ನನ್ನ ಒಲಿಸಬೇಕು. ಮುಗಿಯಿತೆ? ಮುಗಿಯಿತಮ್ಮ. ಇಷ್ಟು ಬೇಗ ಮುಗಿಯಿತೆ? ಈಗ ಇದು ತೋರಿಸು. ಅವ ನಿನ್ನ ಮಾನಿಸದೇ ಇರಲಾರನು. ಅವನು ನನ್ನ ಮಾನಿಸುವನೇ? ಆಗಲ್ಲಮ್ಮ, ಅವ ನಿನ್ನ ಮಾನಿಸದೆ ಇರಲಾರನು ಎಂದರೆ. ಓ, ಅವನು ನನ್ನನ್ನು ಮಾನಿಸುವನೇ? ಹೌದಮ್ಮ. ಆಗಲಿ. ಅಕ್ಕ, ಅಕ್ಕ, ಇವರ ಸಹೋದರನ ವಿವಾಹವಾದರೆ ಇವರು ನನಗೆ ಏನಾಗುವರು? ಭಾವರಾಗಬೇಕಲ್ಲವೇ? ಬಾ ಬಾ ಬಾವ, ನೀವು ಬರುವುದಿಲ್ಲವೇ ನನ್ನ ವಿವಾಹಕ್ಕೆ? ಬಾವ, ಬರುವುದಿಲ್ಲವೇ?
ಮಾತನಾಡುವುದೇ ಇಲ್ಲವಲ್ಲ. ಆಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ನನ್ನನ್ನು ಜೋಡಿಯನ್ನು ನೋಡಲು ಟಾಮ್ ಟಾಮ್ ಟಾಮ್, ಟಾಮ್ ಟಾಮ್ ಟಾಮ್, ಟಾಮ್ ಟಾಮ್. ಪ್ರಿಯಾ, ಓ ಸುಂದರಿ, ಮತ್ತೆ ಹಿಂತಿರುಗಿ ಏತಕ್ಕೆ ಬಂದೆ? ನೀನೇ ಹೇಳಿ ಕಳಿಸಿರುವೆಯಲ್ಲ ಕುರುವನ್ನು ತೆಗೆದುಕೊಂಡು ಬಾ ಅಂದು. ಎಲ್ಲಿ ತೋರಿಸು ಹಾಗಾದರೆ. ನೋಡಲು ಸಿದ್ಧನಿರುವೆಯಾ? ತೋರಿಸು. ನೋಡಿಕೋ. ಓಹೋ, ಅಣ್ಣನು ಒಳ್ಳೆಯ ಅತ್ಯುತ್ತಮವಾದ ಗುರುತನ್ನೇ ಕಳಿಸಿರುವನು. ಮತ್ತೆ ಎಲ್ಲವೋ ಸುಂದರಿ, ಅನ್ಯಾಯವಾಗಿ ಸಾಯಬೇಡ, ಹೊರಟು ಹೋಗು, ಬಂದ ದಾರಿಯನ್ನು ಹಿಡಿದು. ಓಹೋ, ಆಡಬೇಕೆ? ವಿರೋಧ ನುಡಿಗಳ ನುಡಿ ಬರಚೆ, ಕರವತರಣಿ ಪರ ಪುರುಷನೇ ಪರೆ. ಪ್ರಿಯಾ, ಕರವತರಣಿ ಪರ ಪುರುಷನೇ ಪರೆ, ವಿರೋಧ ನುಡಿಗಳ ನುಡಿ ಬರಚೆ. ಪ್ರಿಯಾ, ಅದೆಂದರೆ ಹೇಗೋ? ಸಾರಿ ಬೇಸನೇಗ, ಹೊರಸಾರಿ ದೂರ ಕೀಗ ಬೇಗ. ಸಾರಿ ಬೇಸನೇಗ, ಹೊರಸಾರಿ ದೂರ ವೀಗ ಬೇಗ. ಹೊರದ ಮುಖವ ಸಾಗುವುದರಿಂದ, ಅಲ್ಲವೋ, ನನ್ನ ಮಾತನ್ನು ಕೇಳು. ಹೊರದ ಮುಖವ ಸಾಗುವುದರಿಂದ, ವಿರೋಧ ನುಡಿಗಳ ನುಡಿ ಬರಚೆ, ಕರವತರಣಿ ಪರ ಪುರುಷನೇ ಪರೆ, ವಿರೋಧ ನುಡಿಗಳ ನುಡಿ ಬರಚೆ, ವಿರೋಧ ನುಡಿಗಳ ನುಡಿ ಬರಚೆ, ವಿರೋಧ ನುಡಿಗಳ ನುಡಿ ಬರಚೆ. ಓಹೋ, ಆ ಕರಿ ಹಾಗೆಂದು ಬರೆದು ಕಳಿಸಿರುವನೆ. ಎಲ್ಲವೋ ಲಕ್ಷ್ಮಣ, ಮಣಮಣ, ಸಾಮಾನ್ಯ ಸ್ತ್ರೀನೆಂದು ತಿಳಿದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನನಗೆ ಒಡೆದಾಡಿಸುತ್ತಿರುವಿರ. ಈಗೇನು ನನ್ನನ್ನು ವಿವಾಹವಾಗುವೆಯೋ, ಇಲ್ಲವಾದರೆ ಘೋರ ರೂಪವನ್ನು ತಾಳಲು? ವಿವಾಹವಾಗಬೇಕೇ? ಛೀ! ಪುನಃ ಚಿ ಎನ್ನುವೆಯಾ? ಪ್ರಿಯಾ, ನನ್ನನ್ನು ಮಳೆ ಹೋಗು, ಅನರ್ಥವಾದೀತು. ಹೋಗಲಾರೆನು ಪ್ರಿಯಾ, ನೀನು ವಿವಾಹವಾಗಲೇಬೇಕು. ಈಗ ಪ್ರಿಯಾ, ಎಲವ ಪೂರ್ಣ ರಕ್ತಸಿಯೇ, ಏನೇನು ಮಾಡುತ್ತಿರುವ? ಎಲವ ಪೂರ್ಣ ರಕ್ತಸಿಯೇ, ದಾನವೀಯಳೆಂದು ಕರುಣವ ತೋರುತ್ತ ಬಲಿದೇ ರಾಮನ ನುಡಿಯ, ಬಲಿದೇ ರಾಮನ ನುಡಿಯ. ಸಲ್ಲ ನಡಗಿತೆ ನಿನ್ನಯ ನಾಸಿಕ ಛೇದನದಿಂದ. ಅಮ್ಮ, ಮೂಗು! ಉರಿವುದು ಮೋಗೋ ತೊರಿವುದು ರಕುತ, ಅದರಿಂದ ಅದಕ್ಕೆ ಬಂದಾಟ. ಏನು ಮಾಡಲೀಗ ಮೋಗ ಕೊಯ್ದನಾಗ, ಅಣ್ಣ 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 ಅಣ್ಣ. ಅವನ್ ಮನೆ ಆಳಾಗ ಅವನ್ ನೆಗದು ಬಿದ್ದೋಗ, ಬರ್ಬಾರ್ ಬಂದು ಹೊತ್ಕೊಂಡೋಗ. ಏನು ಮಾಡಲೀಗ ಮೋಗ ಕೊಯ್ದನಾಗ, ಅಣ್ಣ 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 ಅಣ್ಣ. ಈಗಲೇ ಹೋಗಿ ನಮ್ಮಣ್ಣಂದಿರುಗಳಾದ ಕರ ದೂಷಣ ರಾವಣರಿಗೆ ತಿಳಿಸಿ ಇವರಿಗೆ ತಕ್ಕದ್ದನ್ನು ಮಾಡಿಸದಿದ್ದರೆ ನನ್ನ ಹೆಸರು ಶೂರ್ಪಣಕಿಯೇ ಅಲ್ಲ. ಅಣ್ಣ ಅಣ್ಣ.
ರಣದ ಅದ್ಭುತ ಸುರಾವಳಿಯ ದಿಕ್ಪಾಲಕರ ಜನುಜ ಕುಲ ಕಂದರ ಚಿಲ್ಲರಾವಳಿಗಳ ಪರಮೇಶ್ವರ ಪುರಂದರ ಕೌಸಲ್ಯರಾಗಿರ್ತ ಈ ದಶಕಂಠ ರಾವಣ ಸಾರ್ವಭೌಮನಿಗೆ ಅಪಾರ ಸಾಟಿಯೇ
ನವಬ್ರಹ್ಮರಲ್ಲಿ ಒಬ್ಬರಾದ ಪೌರುಷ ಬ್ರಹ್ಮನ ಮೊಮ್ಮಗನು. ಪ್ರಹಸ್ತ, ವಿಭೀಷಣ, ಕುಂಭಕರ್ಣ, ಕುಮಾರ ಇಂದ್ರಜಿತ್ತು ಮತ್ತು ಅಕ್ಷಯ ಕುಮಾರ ಮತ್ತು ಮಂತ್ರಿ ಸಹೋದರರೇ, ನವಬ್ರಹ್ಮರಲ್ಲಿ ಒಬ್ಬರಾದ ಪೌರುಷ ಬ್ರಹ್ಮನ ಮೊಮ್ಮಗನು, ಅವಿಚ್ಛಿನ್ನ ಕೈಕಸಾದೇವಿಯ ಗರ್ಭಸುತನ, ವಿಶ್ವವಸುವಿನ ಸುಪುತ್ರ, ವಿಶ್ವದ ಹೆಸರಂಕಿತ ಪಡೆದ ಅಪ್ರತಿಮ ವೀರನು, ಸ್ವಸಾಮರ್ಥ್ಯ ಬಹುದಲ್ ಸೋನಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಬಿರಿದಂಕಿತ ಪಡೆದವನು ನಾನು. ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು, ಶೂರನು, ಧೀರನು ಅವನ್ಯಾವನಿರುವನು ಪ್ರಹಸ್ತ. ಜಯ ಕಠೋರ ಜಯ ಜಯ ಕಠೋರ ಜಯ ಕುಟಾರ ಜಯ ದೇವರ ಪಟು 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 ಲಾದಿಪ ಧರಾದಿಪ ಜಯ ಕಠೋರ ಜಯ ಕಠೋರ ಜಯ ಕುಟಾರ ಜಯ ದೇವರ ಸಮರ ವೀರ ಪಟು 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 ಲಾದಿಪ ಧರಾದಿಪ ದೇವಿ ದೂರ ಬಯಲು ದೂರ ಜಯ ದೇವರ ಸಮರ ವೀರ ಪಟು 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 ಲಾದಿಪ ಕಠಿಣ ಶೇಷ ನಾಕರ ದಿವಾಕರ ಪ್ರಭಾಕರ ಜಯ ಕಠೋರ ಜಯ ಕುಟಾರ ಜಯ ದೇವರ ಪಟು 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 ಲಾದಿಪ ಜಯ ಕಠೋರ ಜಯ ಕುಟಾರ ಜಯ ದೇವರ ಸಮರ ಧೀರ. ನಿಜ ಪ್ರಭು ನಿಜ, ನಿಮಗೆ ಸರಿಸಾಟಿಯಾದವರು ಈ 14 ಲೋಕಗಳಲ್ಲಿ ಯಾರು ಇಲ್ಲ. ವಿಭೀಷಣ, ನಿಮ್ಮ ಹೆಸರನ್ನು ಕೇಳಿದ ಮಾತ್ರಲೇ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಗಳಾದ ದನ ಆನಸಿ ನಡುಗುವರು. ಆ ರಾಜಮಾತೆಯಾದ ಕೈಕಸಹ ದೇವಿಯ ಪುತ್ರರಾಗಿ ಜನಿಸಿ ಆ ಹಜಾರು ಶತ್ರುವನ್ನು ಹರಿಯ ಉದರವನ್ನು ಪಾತಾಳ ಹೊಕ್ಕು ಆ ಹರಿಯನ್ನು ಹಿಡಿಯಲು ಹೋದ ಪರಾಕ್ರಮಶಾಲಿ ನೀನಲ್ಲವೇ? ವಿಭೀಷಣ, ಪ್ರಸ್ತ ಸಾಕು ಸಾಕು, ಹೊಗಳಿ ನಮ್ಮ ಅಗ್ರಜನನ್ನು ಒಂದ ಸೂಲ ತೀರಿಸಲು ಪ್ರಯತ್ನಿಸಬೇಡ. ಅಲಿಸಬಾರದೇನೋ ಸೋದರ ಸವಿ ನುಡಿಗಳ ಶ್ರೀರಾಮದೂತನ ಮರುತ ಸಂಗಾತನ, ಶ್ರೀರಾಮದೂತನ ಮರುತ ಸಂಗಾತನ, ಮದಿಗೆ ಮಳೆದೋ ಜಾತಿಗ ಪಡೆಯೋ ಅಲಿಸಬಾರದೇನೋ ಸೋದರ ಸವಿ ನುಡಿಗಳ ಶ್ರೀರಾಮದೂತನ ಮರುತ ಸಂಗಾತನ, ಶ್ರೀರಾಮದೂತನ ಮರುತ ಸಂಗಾತನ, ಮದಿಗೆ ಮಳೆದೋ ಜಾತಿಗ ಪಡೆಯೋ ಮದಿಗೆ ಮಳೆದೋ ಜಾತಿಗ ಪಡೆಯೋ ಅಲಿಸಬಾರದೇನೋ ಸವಿ ನುಡಿಗಳ. ಪ್ರಸ್ತ ಸಾಕು ಸಾಕು, ನಿನ್ನ ಹೊಗಳಿ ನಮ್ಮ ಅಗ್ರಜನನ್ನು ಒಳಗೂಲ ಕೇರಿಸಲು ಪ್ರಯತ್ನಿಸಬೇಡ. ನಮ್ಮಂತವರು ಹೊಗಳಿಕಿಂದಲೇ ಮತ್ತೆ ಕೆಟ್ಟು ಶಕ್ತಿ ಸಾಮರ್ಥ್ಯ ಇರೋದನ್ನು ತಿಳಿದು ಅಶ್ವಿನಿ ದೇವತೆಗಳಿಂದ ಹಶುವನ್ನು ಹೊಂದಿ ನಿರ್ಮಲ ಬಾಳರ ಗಗನ ಸಖೇದ ಪರ್ಶ ಮಾಡಿ
ಕಡೆಯಲ್ಲಿ ವೇದವರ್ಷದ ಶಾಪಕ್ಕೆ ಗುರಿಯಾದವನೇ ನಮ್ಮ ಅಗ್ರಜನು. ಬೇಗ ಏನನ್ನು ನೋಡ್ತಾರೆ? ಗೆಲಿವೆ ಬರದೊಳಗೆ ಗೆಲಿವೆ ಬರದೊಳಗೆ ಗೆಲಿವೆ ಬರದೊಳಗೆ ಕರ್ಣ ಗಂಧರ ಕುಂಭಕರ್ಣ ಗರುಡ ಗಂಧರ ಬೆಳೆದು ಗಂಧರ ಬೆಳೆದು ಕರೆಯನ್ನು ಗೆಲಿವೆ ಬರದೊಳಗೆ ಕರದ ಕಡಿದಿರುವ ಬರದೊಳಗೆ ಕರೆಯನ್ನು ಗೆಲಿವೆ ಬರದೊಳಗೆ ಕರೆಯನ್ನು ಗೆಲಿವೆ ಬರದೊಳಗೆ ಕರೆಯನ್ನು ಗೆಲಿವೆ ಬರದೊಳಗೆ ಕರದ ಕಡಿದಿರುವ ಬರದೊಳಗೆ ಕರೆಯನ್ನು ಗೆಲಿವೆ ಬರದೊಳಗೆ ಏನನ್ನು ನೋಡ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತಡ ಮೇಲೆ ಮಲಗೆದ್ದು ಅಜಯ ಪರಾಕ್ರಮಿ ಭುವನ ಭೀಕರನು ರಕ್ಕಸರಿಗೆ ರಕ್ಕಸನು ದಿವಿಜರಲ್ಲಿ ದಿವಿಜರಂತೆ ನವ ವ್ಯಾಕರಣ ಪಂಡಿತನಾದ ನಮ್ಮ ಅಗ್ರಜನನ್ನು ನೀನೇ ಬಲೆ ಬಲೆ ಕುಂಭಕರ್ಣ, ಈ ವಿಭೀಷಣನು ಏನು ಬಲ್ಲ ನನ್ನ ವಿಚಾರವನ್ನು? ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗ ಅನ್ನೋದು ಪಂಡಿತನನ್ನಾಗಿ ಮಾಡಿಕೊಂಡಿರುವ ನವಗ್ರಹಗಳನ್ನೇ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವ ದಿಗ್ಭಕ್ತಿಗಳು ಬೀರಿದ ಗಗನದ ಹರಿದ ಗೊತ್ತಿವೆ ತಲ್ಲದ ವರ್ಗದ ಮಾಡಬಲ್ಲ ಈ ದಶಕಂಠನು ಋಣದ ಭಕ್ತನು. 14 ಕುಲಗಳಲ್ಲಿ ಅವನಿಗಪ್ಪನಿಗಲ್ಲದ ಭಕ್ತಾರಿಗೂ ತರಬಾರದು ಈ ದಶಕಂಠನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನಲದವನು ನಾನು. ರಜತಗಿರಿಯ ಮೇಲೆತ್ತಿ ನಲದವನು ನಾನು. ಆ ಮುಕ್ಕಣ್ಣ ಶಿವನ ಮುಗ್ಗರಿಸಿ ಮುಕ್ಕಣ್ಣ ಶಿವನ ಮುಗ್ಗರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ವರವಿತ್ತು ಭೂ ಜಗವ ನೋಡಿ ಆಶ್ಚರ್ಯ ಪಡುವಂತೆ ಮಾಡಿದ ಈ ದಶಕಂಠ ರಾವಣ ಸಾರ್ವಭೌಮನಿಗೆ ಅದಾರು ಸಾಧ್ಯ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದ. ಓಂ ಓಂ ನಮಃ ಶಿವಾಯ. ಒಂದು ಸಾರಿ ಓಂಕರಿಸಿದ ಮಾತ್ರದಿಂದಲೇ ಈ ಭೂಮಂಡಲವೇ ಹಲ್ಲಾಲ ಕಲ್ಲಾಲ ಬಿಡು. ಮಹಾಪ್ರಭು, ನಿಮ್ಮ ನುಡಿ ಏಡಿಯಾದವರಿಗೂ ಧೀರತ್ವವನ್ನು ತರುತ್ತದೆ. ಅದು ಯಾವ ಜನ್ಮದ ಪುಣ್ಯವೋ, ಯಾವ ಜನ್ಮದ ದೈವದ ಬಲವೋ, ನಿಮ್ಮಂತಹ ಬಳಿ ಮಂತ್ರಿ ಆದುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ಪ್ರಹಸ್ತ ನಿಜ ದೊಡ್ಡ ವೀರ ಸಿಂಹರ ಜರ್ಜಿ ತ್ರಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಾಗರನು ಹಿಡಿದು ನಿಂತರೆ ದಯ ಉಳಿಯುವುದು.
ಶತ್ರುಗಳು ಎದುರಾಗುವರು, ಅಜೋಹರಾದಿ ದೇವತೆಗಳೇ ಗಣಗಳ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಮಾನ್ಯವಾದದ್ದು. ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನ ತೋಳಗಳಿಂದ ಎತ್ತಿ 14 ಕುಲಗಳಿಗೆ ಆಶ್ಚರ್ಯವನ್ನು ಉಂಟು ಮಾಡಿದ ದಿಟ್ಟತನದ ಅಸುರ ವೀರ ನಾರ್ಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರೆಂಬ ದರ ಉಳಿಯುವುದೇ ಶತ್ರುಗಳು ಎದುರಾಗುವರೆ. ದೇವತೆಗಳೇ ಗಣಗಳ ನಡುಗುವರು. ಹೌದೌದು ಕುಂಭಕರ್ಣ, ನೀನು ಹೇಳುತ್ತಿರುವುದು 100ಕ್ಕೂ 100 ಸತ್ಯ. ಈ ಶತಯಾಜನೆಯುಳ್ಳ ಶರದಿಯನ್ನು ದಾಟಲು ಸಪ್ತ ಋಷಿಗಳಾಗಲಿ ದೇವತೆಗಳಾಗಲಿ ನನ್ನ ಅಜಾತ ಶತ್ರು ಅವರಿಗೂ ಕೂಡ ಸಾಧ್ಯವಿಲ್ಲ. ಕುಮಾರ ಇಂದ್ರಜಿತ್ತ, ಜನಕ ತಡೆ ಕಟ್ಟುವೆ ಪರಪರ ಚಳುಕರ ಪರಮಿಗಳಿಗೆ ತಡೆ ಕಟ್ಟುವೆ. ತಡೆ ಕಟ್ಟುವೆ ಪರಪರ ಚಳುಕರ ಪರಮಿಗಳಿಗೆ ತಡೆ ಕಟ್ಟುವೆ. ತಡೆ ಗಟ್ಟುವೆ ಪರಪರ ಚಳುಕರ ಪಡವೆಗಳಿಗೆ ತಡೆ ಗಟ್ಟುವೆ. ನೆಟ್ಟನೆ ಬರುವುದು ಹಾನ ಮುಕ್ತ ಬಳೆಯನ್ನು ಕೋಣ. ನೆಟ್ಟನೆ ಬರುವುದು ಹಾನ ಮುಕ್ತ ಬಳೆಯನ್ನು ಕೋಣ. ನೆಟ್ಟನೆ ಕಟ್ಟುತ್ತ ಮುಕ್ಕುವೆ ಪಡಮೆಗಳಿಗೆ ತಡೆ ಗಂಧರ್ವ ಸಿದ್ಧ ಸಾಧ್ಯಗಳೆಲ್ಲರೂ ನಿಮ್ಮ ಹೆಸರು ಹೇಳಿದ ತಕ್ಷಣವೇ ನಡಿಗೆ ಅಲ್ಲಾಡಿಸಿ ಹೋಗೋರು. ರಾವಣೇಶ್ವರ, ಜಯಲಕ್ಷ್ಮಿಯು ನಿಮ್ಮ ಸತ್ತಲ್ಲ, ಸಹೋದರಿಯೋ ಅಲ್ಲ. ಆದರೆ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪಂಡಿತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಟ ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾವ ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾ ಕರ್ಮವನ್ನು ಸತ್ಪುರುಷಶೀಲನಾಗುತ್ತಾನೋ ಅಂಥವನಿಗೂ ದೈವವೂ ಒಲಿಯುವುದು, ಜಯಲಕ್ಷ್ಮಿಯೂ ಒಲಿಯುವಳು. ಏನನ್ನು ನಡೆಯುತ್ತಿದೆ? ನಿಲ್ಲಿಸು ನಿನ್ನ ವಾಕ್ಪಟುತ್ವವನ್ನು. ನೀನು ಏನನ್ನು ನುಡಿಯುತ್ತಿರುವೆ? ನಿನ್ನ ನಿಂದಾಸ್ತ ಮಾತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿರುವೆ. ನೀನಲ್ಲದೆ ಬೇರೆ ಯಾರಾದರೂ ಇಂತಹ ಮಾತುಗಳನ್ನು ಇಷ್ಟೊತ್ತಿಗೆ ಅವರ ಶಿರಸ್ಸು ಶಾಲೆಯಲ್ಲಿ ತೇಲುತ್ತಿತ್ತು. ಕುಮಾರ ಅಚ್ಚ
ಬೇಗ ಈ ತ್ರಿಭುವನ ವಿಕ್ರಮನಾದ ಅಳಿಗೆ ದೇವದಾನವರೆಲ್ಲ ಗಡಗಡನೆ ನಡುಗುವರು. ಇನ್ನು ಆ ಬ್ರಹ್ಮದೇವರನ್ನು ನಮ್ಮ ಅರಮನೆಯ ಪುರಾದನ್ನಾಗಿ ಮಾಡಿಕೊಂಡಿರುವ ಅಷ್ಟದಿಕ್ಪಾಲಕರು ಸಿಂಹಾಸನದ ಮೆಟ್ಟಿಲು ಸಿಂಹಾಸನದ ಮೆಟ್ಟಿಗಳನ್ನು ಮಾಡಿಕೊಂಡಿರುವ ನಿಮಗೆ ನಿಲ್ಲಬಲ್ಲ ವೀರರು ವೀರರು ಶೂರರು ಬಲಕುಮಾರ ಮಹಾಪ್ರಭು, ನಿಮ್ಮ ತಂಗಿಯ ಸುಖಕ್ಕಾಗಿ ದೇವಿಯರು ರೋಜಿಸಿದ ಬರುವರು. ಏನು ಅಂತಹ ಧ್ವನಿ? ನನ್ನ ತಂಗಿಯಾದ ಸುಬ್ಬರ್ಗ ದೇವಿ ರೋಧಿಸುತ್ತಿರುವಳೆಂದರೆ ಎಂತಹ ಅಪಮಾನ! ಅವರು ಯಾರಾದರೂ ಸರಿ ಅವರ ರುಂಡ ಮುಣ್ಣಗಳನ್ನು ಬಗೆದು ಅಣ್ಣ 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 ನೋಡಣ್ಣ ನನ್ನ ಸ್ಥಿತಿಯನ್ನ. ಆದರೆ ಇಂದು ಮುಂಜಾನೆ ಮಂಜು ಕವಿತ ವಾತಾವರಣ, ಶಿವಪೂಜೆ ಮಾಡುವಾಗಲೇ ಎಡಗಣ್ಣು ಅದರುತ್ತಿತ್ತು, ಎಡಭುಜವೂ ಅದರುತ್ತಿತ್ತು. ಆಗಲೇ ತೀರ್ಮಾನಿಸಿದೆ, ಏನೋ ನನಗೆ ಅಪಶಕುನದ ಮುನ್ಸೂಚನೆ. ಏನು ನನಗೆ ಅಪಶಕುನದ ಮುನ್ಸೂಚನೆ? ನಾನಾರು ಭಯಂಕರ ಸರ್ವಸ್ತ್ರ ಸರ್ವತಂತ್ರ ಪರಾಕ್ರಮಶಾಲಿ ಎಲ್ಲ ಮಂಡಲಗಳ ದಂಡೋಪದಂಡವನ್ನೇ ಚೆಲ್ಲಾಡಬಲ್ಲ ಈ ದಶಕಂಠನ ದಂಡು ದಾಂಡಿಕ ಮಾಲೀಕನಾದ ಗಣ್ಣರ ಗಣ್ಣನಾದ ಗಣ್ಣ ರಾವಣನಾದ ನಾನು ಪೌರುಷ ಬ್ರಹ್ಮನ ಮೊಮ್ಮನು ಅವಿಚ್ಛಿನ್ನ ಕೈಕ ಸಹದೇವಿ ಗರ್ಭವಿಸುತ್ತದೆ ವಿಶ್ವವಸುವಿನ ಸುಪುತ್ರ. ಒಂದು ಓಂ ನಮಃ ಶಿವಾಯ ಒಂದು ಸಾರಿ ಓಂಕರಿಸಿದ ಮಾತ್ರದಿಂದಲೇ ಈ ಭೂಮಂಡಲವೇ ಅಲ್ಲಾಲ ಕಲ್ಲಾಲ ಮಾಡಿ ಬಿಡಬಲ್ಲ ಈ ದಶಕಂಠನು ಅಡಿಟರೆ ನನ್ನ ಪಿತಾಮಹ ಬ್ರಹ್ಮದೇವನು ನನಗೆ ಯಾರಿಂದಲೂ ಮರಣಬಾರದಂತೆ ವರವಿತ್ತು ಮೃತ್ಯುವನ್ನು ಗೆದ್ದು ಮಹಾವೀರ ನೀನಾಗೆಂದು ಆಶೀರ್ವದಿಸುನು. ಆ ವಾಯುದೇವನು ನಾವು ನಿಂತಲ್ಲಿ ಕುಂತಲ್ಲಿ ಸುಗಂಧ ಪರಿಮಿತವಾದ ತಂಗಾಳಿಯನ್ನೇ ಬೀಸುತ್ತಿರುವನು. ಅಡಿಟ್ಟದ ಪಿಡಿಯುವುದು ಭೂಮಿ, ತಲೆ ಎತ್ತರ ನಡುಗುವುದು ಬಾನು, ಕಾಯೆತ್ತರ ನಡುಗುವುದು ಸೃಷ್ಟಿ. ಇಂಥ ಅಸುಳ ಪರಾಕ್ರಮಶಾಲಿ ದಶಕಂಠನ ತಂಗಿ ರೋಧಿಸುತ್ತಿರುಳು ಅಂದರೆ ಎಂತಹ ಅಪಮಾನ! ಅವರು ಯಾರಾದರೂ ಸರಿ ಅವರ ರುಂಡ ಮುಂಡಗಳನ್ನು ಬಯದು ನನ್ನ ತೊರಂಗಿಯ ಕೊಯಲಿಗೆ ಮಾಲೆ ಹಾಕದಿದ್ದರೆ ನಾನು ದಶಕಂಡನೇ ಅಲ್ಲ. ಅಣ್ಣ ಅಣ್ಣ ನೋಡಣ್ಣ ನನ್ನ ಸ್ಥಿತಿಯನ್ನ. ಏನದು ಸರಿಯಾಗಿ ಹೇಳು, ಹೇಗಾಯಿತು ಈ ಸ್ಥಿತಿ ನಿನಗೆ? ಹೇಗೆ ಉಂಟಾಯಿತು? ಅಣ್ಣ ನಾನು ದಂಡಕಾರಣ್ಯಕ್ಕೆ ಹೋಗಿದ್ದೇನಣ್ಣ, ಅಲ್ಲಿ ಆಮ ಆಮ. ಏನು ರಾಮ ಮುಂದೇನಾಯಿತು? ಅಣ್ಣ ಆ ಕಾಡಿನಲ್ಲಿ ರಾಮ ಲಕ್ಷ್ಮಣ ಈತೆ. ಓಹೋ, ರಾಮ ಲಕ್ಷ್ಮಣ ಸೀತೆ ಮುಂದೇನಾಯ್ತು ಸರಿಯಾಗಿ ಹೇಳು. ಆ 3 ಜನರು ಸೇರಿ ನನ್ನ ಮೂಗನ್ನು ಕೊಯ್ದು ಅಪಮಾನ ಮಾಡಿಬಿಟ್ಟರಣ್ಣ. ಏನು ನಾದಲೋ
ತೆಗೆಸುತ್ತಾ ತಲೆ ತಲೆಸಿಟ್ಟವರ ಇವ ಮಹಾಕಾವತನದ ಬಲಿದೆ ನಡೆ ನಡೆ ಸಿಗಿವೆ ಪರಿಚಿತ ಬರಗಳು ನಾವರೆಂದು ದೂರ ಬರದೆ ಸೂರ್ಪನಕ್ಕೆ ಅವರು ಎಂತಹ ಬಲಶಾಲಿಗಳಿರಬಹುದು. ನಾನೇ ಶಕ್ತನೆಂದರೆ ನನಗಿಂತ ಶಕ್ತಿಗಳು ಅವರಿಗೆ ಇನ್ನೆಂತ ಯಾವ ಶಕ್ತಿ ಇರಬಹುದು? ಅಬ್ಬರಿಸಿ ಕಡ್ದಿರುವೆನೋ ಅಬ್ಬರಿಸಿ ಕಡ್ದಿರುವೆನೋ ನೋಡು ನನ್ನ ಅಬ್ಬರಿಸಿ ಕಡ್ದಿರುವೆನೋ ಜಗತ್ತಲ್ಲಿ ವೈರಿಯನ್ನ ಕೆಲವೇನೋ ಸರೇರಿಗೆ ಅಬ್ಬರಿಸಿ ಕಡ್ದಿರುವೆನೋ ದುಳ್ಳನ್ನ ಅಬ್ಬರಿಸಿ ಅಬ್ಬರಿಸಿ ಸಹಿಸಲಾರದ ಅಪಮಾನ ರಾಕ್ಷಸ ಕುಲ ಜಿಮ್ಮಂತಲಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಈಗಿರುವಲ್ಲಿ ದಂಡಕಾರಣಕ್ಕೆ ಬಂದು ದೈತ್ಯ ಸಹೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದ್ರೆ ಆ ನರಮಾನವರು ಅಗ್ರಜ ನಡೆ ಪರಿವಾರ ಸಮೇತ ಹೋಗಿ ಅವರನ್ನು ಧ್ವಂಸ ಮಾಡಿ ಬಿಡೋಣ. ತುಂಬಾ ಕಾರಣ ಶಾಂತನಾಗು ಕುಂಭಕರ್ಣ, ಶಾಂತನಾಗು. ಸೋದರ ಮತಕ್ಕೆ ಅವಳು ಮಾತು ಪರ್ಯಾಸವಲ್ಲ. ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ಅದಾಗದು. ನಾನು ನಂಬಲಾರೆ. ನೀನು ಏನೋ ಶೇಷವಾಗಿ ಒತ್ತಿಸಿರುವೆ, ನಿಜ ಹೇಳು. ಕೇಳುವುದಿನ್ನಾನು ದನ್ನ ಕಾರಣದಲ್ಲಿ ನೆಲೆಸಿದ ಮನೆಯನ್ನೇಸಿರೋನರಾದವರು ಎಂತಹ ಬಲಶಾಲಿ ಇರಬಹುದು. ಅವರು ಯಾರಾದರೂ ಸರಿ ಅವರ ರುಣ್ಣ ಮುಣ್ಣಗಳನ್ನು ಬಯದು ಸೂರ್ಪಣಕ ಇಷ್ಟೇ ಅಲ್ಲ ಅಣ್ಣ, ನನಗಾದ ಅಪಮಾನವನ್ನ ಅಣ್ಣಂದಿರುಗಳಾದ ಕರದೂಷಣನಿಗೆ ತಿಳಿಸಿದನಣ್ಣ. ಅವರೆಲ್ಲರೂ ಕೆರಳಿ ಆ ರಾಮನ ಮೇಲೆ ಯುದ್ಧಕ್ಕೆ ಹೋದರು. ಆಗ ರಾಮನು ಒಂದೇ ಬಾಣದಿಂದ ಇವರನ್ನು ಧೂಳಿಪಟ ಮಾಡಿಬಿಟ್ಟನಣ್ಣ. ಸಹಿಸಲಾರದ ಅಪಮಾನ. ಈಗಲೇ ನಿಮ್ಮನ್ನು ಧ್ವಂಸ ಮಾಡಿ ಆ ಜಾನಕಿಯ ಮುಂದಾಲೆಯನ್ನು ಹಿಡಿದುಕೊಂಡು ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವೆನು. ಬಲ ತಂಗಿ, ನಾಚಿಕೆವಾದರೂ ಬುದ್ಧಿ ಮಾತ್ರ ಚುರುಕಾಗಿಯೇ ಇದೆ. ನಡೆ, ನೀನು ಅಂತಃಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೊ. ಅಕರಾಕ್ಷ ಮಕರಾಕ್ಷ, ಈಗಲೇ ಹೋಗಿ ನೀವು ಮಾವನಾದ ಮಾರೀಚನನ್ನು ಬರಮಾಡಿ. ರಾಣೇಶ್ವರ, ನನ್ನ ಕರೆಸಿರೋದು ಕಾರಣವೇನು? ಬಾ ಮಾವ ಬಾ. ನನ್ನ ತಂಗಿ ಶೂರ್ಪಣಖಾ ದೇವಿಯು ದಂಡಕಾರಣಕ್ಕೆ ತೆರಳಿದಳಂತೆ. ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಮೂವರು ಸೇರಿ ಅವಳ ಕಿವಿ ಮೂಗಳನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿದ್ದರಂತೆ.
ನೀನು ಬಹುಶಕ್ನನು. ಅವರು ಮಾನವರು ದಾನವರು ಚೆನ್ನಾಗಿ ಗುರುತಿಸಿ ಹೇಳು ಮಾವ. ದಾನವರ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಕ್ಕೆ ಬಂದಿದ್ದೀರಾ? ಅಸತ್ಯವನ್ನೇ ನಾನು ಹೇಳ್ತಾರೋ ಸತ್ಯ. ಇಷ್ಟವಾದಿ ನಾನು ಹೇಳುತ್ತೇನೆ ಸತ್ಯ. ಈ ರಾವಣ ಸಮಕ್ಷದಲ್ಲಿ ಸಮಸ್ವರದಿಂದ ಉತ್ತರ ಕೊಡುವುದು ಎಲ್ಲಿಂದ ಕಲಿತೆ? ವಿಭೀಷಣ ಈತನ ಕಂಕಣದಲ್ಲಿರುವ ತಾಳೆಗಿರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ರಾವಣೇಶ್ವರ ಶಾಂತನಾಗು. ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳು ಅಂದರೆ ಈ ಮಾರೀಚನೊಬ್ಬನೇ. ಈ ಗುರಿನಿಂದನೇ ನನ್ನಿಂದ ಸಾಧ್ಯವಿಲ್ಲ. ವಿಭೀಷಣ ಏನನ್ನು ಮಾಡುತ್ತಿರುವೆ? ಮಾವ ಮಾರೀಚ ಹೋಗುತ್ತಿರಲ್ಲ ಅಂತ చెప్పు ఫస్ట్ అట్లా పోతాండు ఊరికే మావ నిల్లు మావ నిల్లు. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಯಿತನು, ನಾನು ಆಶ್ರಯದಾತನು. ಇದುವರೆಗೆ ನನ್ನ ಉಪ್ಪುಂಡು ಬೆಳೆದಿರುವೆ. ಈಗ ನನಗೊಂದು ಸಹಾಯ ಮಾಡಬೇಕು ಮಾವ. ನನ್ನಿಂದ ಬೇಕಾಗಿದ್ದ ಕಾರ್ಯವೇನು? ಆ ಸೀತೆಯು ಬಹಳ ಸೌಂದರ್ಯವತಿ, ಹಾಗೆಯನ್ನು ಹೊತ್ತು ತರಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯವಾಗಬೇಕು ಮಾವ. ಅಯ್ಯೋ ಪಾಪಿ, ಇವನ್ ಗರ್ಬಿಟ್ಟು ಈ ದುರ್ಬುದ್ಧಿ ಇಷ್ಟ ಇಷ್ಟರ ಯಾಗದಲ್ಲಿ ಆ ರಾಮ ಬಾಣದ ಪೆಟ್ಟನ್ನು ತಿಂದು ಇನ್ನ ಸುಧಾರಿಸಿಕೊಳ್ಳಲೇ ಇದ್ದೀನಿ. ರಾವಣ, ಈ ರಾಮ ಲಕ್ಷ್ಮಣ ಸಾಮಾನ್ಯರೇ, ರಾವಣ ಈ ರಾಮ ಲಕ್ಷ್ಮಣ ಸಾಮಾನ್ಯರೇ, ಇದು ನನ್ನ ಅನುಭವ ಮಾತಾಗಿರೋದು. ಸ್ವಲ್ಪ ಯಶಸ್ವಿ ನೋಡು. ಮಾರೀಚ ಏನಿರುವೆ? ನನ್ನ ಅಜಾತ ಶತ್ರುವಾದ ಹರಿಗೆ ಏಕಮುಖ. ನನ್ನ ಮಾತು ಉಲ್ಲಂಘಿಸಿ ಮಾತನಾಡುತ್ತಿರುವೆಯ? ನನ್ನ ಮಾತು ಕೇಳಿದರೆ ಸರಿ, ನಾ ಇಲ್ಲವಾದರೆ ನಿನ್ನ ತಲೆಯನ್ನು ಛೇದಿಸಿ ರಕ್ತ ದೇವತೆಗಳಿಗೆ ರಕ್ತದೌತಣವನ್ನೇ ಕೊಡುವೆ. ಈ ನಿತ್ಯರಿಗೆ ಬುದ್ಧಿ ಕಟ್ಟಿರೋದು ಇವನಿಂದ ಸಾಯೋದಕ್ಕಿಂತ ಆ ರಾಮ ಬಾಣದ ಸತ್ತರೆ ಮುಕ್ತ ಮಾರ್ಗ ಸ್ವಾಮಿ. ನಿನ್ನ ಇಷ್ಟದಂತ ಆಗಲಿ ರಾವಣ. ಮಾರೀಚ ಹೇಳುವುದ ಕೇಳು. ನನ್ನ ಅಜಾತ ಶತ್ರು ಹರಿಗೆ ಏಕಮುಖ. ಪಕ್ಷಿಗಳಲ್ಲಿ ಶ್ರೇಷ್ಠವಾದ ಪಕ್ಷಿ ಗಂಡುಂಡ ಬೇರುಂಡನಿಗೆ ತ್ರಿಮೂರ್ತಿಗಳ ಅಂಶನಾದ ದತ್ತಾತ್ರೇಯನಿಗೆ ತ್ರಿಭುಕ. ನನ್ನ ಪಿತಾಮಹ ಬ್ರಹ್ಮದೇವನಿಗೆ ಚತುರ್ಮುಖ. ನನ್ನ ಆರಾಧ್ಯ ದೈವ ಪರಮೇಶ್ವರನಿಗೆ ಪಂಚಮುಖ. ಅವನ ಪುತ್ರ ಷಣ್ಮುಖನಿಗೆ ಆರುಮುಖ. ಈ ಭೂಮಿಯನ್ನು ಹತ್ತಿ ನಿಂತಿರುವ ಆದಿಶೇಷನಿಗೆ ಸಪ್ತಮುಖ. ದುಷ್ಟರನ್ನು ದಮನ ಮಾಡುವ ದುರ್ಗಿಗೆ ಅಷ್ಟಮುಖ.
ನವದಾತನಿಗೆ 9 ಮುಖ ಮಾವ. ಆದರೆ ಈ ದಶಕಂಠನಿಗೆ ಮುಖ. ನನ್ನಂತ ಪರಾಕ್ರಮಿಯನ್ನು ಯಾರಾದರೂ ನೋಡಿರುವೆಯಾ, ಕೇಳಿರುವೆಯಾ? ಇಲ್ಲಿಂದ ಮುಕ್ತನಾದರೆ ಸರಿ, ಇಲ್ಲವಾದರೆ ನಿನ್ನ ತಲೆಯನ್ನು ಛೇದಿಸಿ ರಕ್ತದ ತೆಳಗೆ ರಕ್ತದಾಂತರವನ್ನು ಕೊಡುವೆ. ಎಚ್ಚರ ಮಾರೀಚ. ಮಾವ, ನಾನಾಡಿದ ಬಿರುನುಡಿ ಮಾತುಗಳಿಂದ ನಿನ್ನ ಮನಸ್ಸು ಚುಚ್ಚಿದರೆ ನನ್ನನ್ನು ಮನ್ನಿಸು ಮಾವ. ರಾವಣ, ಈಗಲಾದರೂ ನನ್ನ ಮಾತನ್ನು ಕೇಳು. ಏನು? ನನಗೆ ಶಾಂತಿ ಸಮಾಧಾನ. ಆ ನರರನ್ನು ಚೆಂಡಾಡಿದಾಗಲೇ ಖ್ಯಾತಿ. ಮುಂದಿನ ಕ್ರಾಂತಿ ಸೀತಾಪಹರಣ. ಸೀತಾಪಹರಣ.